ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಬೆಂಗಳೂರಿನ ಮಾನ ಹರಾಜಾಗಿದೆ. ರಸ್ತೆ ಗುಂಡಿ, ಟ್ರಾಫಿಕ್ ಜಾಮ್, ಮೂಲ ಸೌಕರ್ಯಗಳ ಬಗ್ಗೆ ಮತ್ತೆ ಪ್ರಶ್ನೆಯನ್ನ ಉದ್ಯಮಿಗಳು ಇದೀಗ ಮಾಡ್ತಾ ಇದ್ದಾರೆ. ಸರ್ಕಾರ ಮತ್ತು ಉದ್ಯಮಿಗಳ ಮಧ್ಯೆ ಮತ್ತೊಂದು ವಾಗ್ಯುದ್ಧ ಆರಂಭ ಆಗಿದೆ. ಈಗಾಗಲೇ ಹಲವು ಬಾರಿ ಆಗಿದೆ, ಇದೇನು ಹೊಸತೇನಲ್ಲ. ಮೋಹನ್ ದಾಸ್ ಪೈ ಆಗಿರಬಹುದು ಅಥವಾ ಕಿರಣ್ ಮಜುಮ್ದಾರ್ ಶಾ ಆಗಿರಬಹುದು, ಅನೇಕ ಉದ್ಯಮಿಗಳು ಇಲ್ಲಿನ ರಸ್ತೆಗಳ ಬಗ್ಗೆ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಹೇಳಿರುವಂತಹ ಸೋಷಿಯಲ್ ಮೀಡಿಯಾದಂತಹ ಪೋಸ್ಟ್ಗಳನ್ನು ಕೂಡ ನಾವು ಗಮನಿಸಿದ್ವಿ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬೆಂಗಳೂರಿನ ಮಾನ ಹರಾಜಾಗಿದ್ದು, ರಸ್ತೆ ಗುಂಡಿ, ಟ್ರಾಫಿಕ್ ಜಾಮ್, ಕಸದ ವಿಚಾರ, ಮೂಲ ಸೌಕರ್ಯಗಳ ವಿಚಾರದ ಬಗ್ಗೆ ಪ್ರಶ್ನೆಯನ್ನ ಎತ್ತಿ ಸರ್ಕಾರ ಮತ್ತು ಉದ್ಯಮಿಗಳ ನಡುವೆ ಇದೀಗ ಮತ್ತೊಂದು ವಾಗ್ಯುದ್ಧಕ್ಕೂ ಕೂಡ ಕಾರಣ ಆಗಿದೆ. ಇವತ್ತು ಕಿರಣ್ ಮಜುಮ್ದಾರ್ ಶಾ ಹಾಕಿರುವಂತಹ ಒಂದು ಎಕ್ಸ್ ನಲ್ಲಿನ ಪೋಸ್ಟ್ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಮುಜುಗರ ಈಡಾಗುವಂತೆ ಮಾಡಿದೆ. ಮಾತ್ರ ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರುಗಳು ಕೂಡ ಮಾತನಾಡಿದ್ದಾರೆ. ಆದರೆ ಬಿಜೆಪಿ ಇದೇ ವಿಚಾರವನ್ನ ಇಟ್ಟುಕೊಂಡು ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದೆ. ನಿಮಗೆ ನಾವು ತೋರಿಸ್ತಾ ಇದ್ವಿ ಕಿರಣ್ ಮಜುಮ್ದಾರ್ ಶಾ ಹಾಕಿರುವಂತಹ ಒಂದು ಎಕ್ಸ್ ನ ಪೋಸ್ಟ್ ಆಗಿರ್ಬೋದು, ಜೊತೆಗೆ ರಸ್ತೆ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿದೇಶಿ ಉದ್ಯಮಿಯೊಬ್ಬರು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು, ಯಾವ ಮಾತನ್ನ ಹೇಳಿದ್ರು ಅನ್ನೋದನ್ನ ಕಿರಣ್ ಮಜುಮ್ದಾರ್ ಶಾ ಅವರು ತನ್ನ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಬಯೋಕಾನ್ ಪಾರ್ಕ್ಗೆ ಭೇಟಿ ಕೊಟ್ಟಂತಹ ವಿದೇಶಿ ಉದ್ಯಮಿಯವರು ಏನ್ ಹೇಳಿದ್ರು, ಯಾವ ಕಾರಣಕ್ಕಾಗಿ ಇವತ್ತು ಕಿರಣ್ ಮಜುಮ್ದಾರ್ ಶಾ ಅವರು ಈ ರೀತಿಯಾದಂತಹ ಒಂದು ಟ್ವೀಟ್ ಅನ್ನ ಮಾಡಿದ್ರು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಇದೀಗ ಅವರೇ ಬರೆದುಕೊಂಡ ಹಾಗೆ, ಅವರೇ ಹೇಳ್ಕೊಂಡ ಹಾಗೆ ಬಯೋಕಾನ್ ಪಾರ್ಕ್ಗೆ ಭೇಟಿ ಕೊಟ್ಟಂತಹ ವಿದೇಶಿ ಉದ್ಯಮಿಯೊಬ್ಬರು ನನ್ನನ್ನ ಪ್ರಶ್ನೆ ಮಾಡ್ತಾರೆ. ಏನು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ, ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಡೋದಿಲ್ವಾ? ಬೆಂಗಳೂರಿನ ರಸ್ತೆಗಳು ಯಾಕೆ ಇಷ್ಟೊಂದು ಕೆಟ್ಟದಾಗಿವೆ? ಸುತ್ತಲೂ ಇಷ್ಟೊಂದು ಕಸ ಯಾಕೆ ಇದೆ ಅನ್ನುವಂತಹ ಪ್ರಶ್ನೆಯನ್ನ ವಿದೇಶಿ ಉದ್ಯಮಿಯೊಬ್ಬರು ಬಯೋಕಾನ್ ಪಾರ್ಕ್ಗೆ ಬಂದಂತಹ ಸಂದರ್ಭದಲ್ಲಿ ಕೇಳ್ತಾರೆ. ಬೆಂಗಳೂರಿನ ರಸ್ತೆಗಳು ಇಷ್ಟೊಂದು ಕೆಟ್ಟದಾಗಿರೋದಕ್ಕೆ ಏನ್ ಕಾರಣ? ಇಲ್ಲಿ ಸುತ್ತಮುತ್ತಲು ಎಲ್ಲಾ ಕಡೆ ಕಸ ಇದೆ ಅನ್ನುವಂತಹ ಪ್ರಶ್ನೆ ಮಾಡ್ತಾರೆ. ಇಲ್ಲಿನ ಸರ್ಕಾರ ಹೂಡಿಕೆಯನ್ನ ಬೆಂಬಲಿಸೋದಕ್ಕೆ ಬಯಸೋದಿಲ್ವೇ? ನಾನು ಈಗಷ್ಟೇ ಚೀನಾದಿಂದ ಬಂದಿದ್ದೇನೆ, ಇಲ್ಲಿ ನೋಡಿದ್ರೆ ಈ ರೀತಿಯಾದಂತಹ ಸಮಸ್ಯೆಗಳು ಇದೆ ಅನ್ನುವಂತಹ ವಿಚಾರವನ್ನ ವಿದೇಶಿ ಉದ್ಯಮಿಯೊಬ್ಬರು ನನಗೆ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ನನಗೊಂದು ವಿಚಾರ ಅರ್ಥ ಆಗ್ತಾ ಇಲ್ಲ, ಎಲ್ಲವೂ ಅನುಕೂಲಕರವಾಗಿದ್ದಾಗಲೂ ಕೂಡ ಭಾರತದಲ್ಲಿ ಯಾಕೆ ಈ ಬಗ್ಗೆ ಸರಿಯಾದ ಕ್ರಮ ಕೈಗೊಳ್ಳುವುದಕ್ಕೆ ಆಗ್ತಾ ಇಲ್ಲ? ಎಲ್ಲವೂ ಇರುತ್ತೆ, ಎಲ್ಲ ಫೆಸಿಲಿಟಿ ಕೂಡ ಇದ್ರೂ ಕೂಡ ಇಂತಹ ಒಂದು ಸಮಸ್ಯೆ ಭಾರತದಲ್ಲಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ವಿದೇಶಿ ಉದ್ಯಮಿಯೊಬ್ಬರು ನನಗೆ ಪ್ರಶ್ನೆ ಮಾಡ್ತಾರೆ. ಈ ಪ್ರಶ್ನೆಯನ್ನೇ ನಾನು ಇದೀಗ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂತ ಹೇಳಿ ಕಿರಣ್ ಅವರು ತನ್ನ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾರೆ. ಈಗಾಗಲೇ ಸಾಕಷ್ಟು ಉದ್ಯಮಿಗಳು ಈ ರೀತಿ ಮಾತಾಡಿದಂತಹ ಸಂದರ್ಭದಲ್ಲಿ ಸಚಿವರು ಅದಕ್ಕೆ ತಿರುಗೇಟುಗಳನ್ನು ಕೊಟ್ಟಿದ್ದನ್ನು ಕೂಡ ನಾವು ನೋಡಿದ್ವಿ. ಇವತ್ತು ಕಿರಣ್ ಮಜುಮ್ದಾರ್ ಶಾ ಹಾಕಿರುವಂತಹ ಈ ಒಂದು ಟ್ವೀಟ್ಗೆ ಡಿ.ಕೆ. ಶಿವಕುಮಾರ್ ಅವರು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಸೊ ಈಗಾಗಲೇ ನಾವು ಡಿ.ಕೆ. ಶಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರು ಅವಕಾಶ, ಗುರುತು, ಯಶಸ್ಸನ್ನ ಕೊಟ್ಟಿದೆ ಅನ್ನುವಂತಹ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಡೀ ಜಗತ್ತು ಬೆಂಗಳೂರಿನ ಮೂಲಕ ಭಾರತವನ್ನ ನೋಡುತ್ತೆ. ಈಗ ಬೆಂಗಳೂರು ಅಂತ ಹೇಳಿದ್ರೆ ನಾವು ಐ.ಟಿ. ಹಬ್ ಅಂತ ಹೇಳ್ತೀವಿ, ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ. ಯಾವುದೇ ಒಂದು ಉದ್ಯಮಿಗಳು ಬರೋದಿದ್ರೆ ಅದು ಬೆಂಗಳೂರಿಗೆ. ಇಂತಹ ಸಂದರ್ಭದಲ್ಲಿ ಎಲ್ಲಾ ಅವಕಾಶವನ್ನ ಬೆಂಗಳೂರಲ್ಲಿ ನಾವು ಎಲ್ಲಾ ಉದ್ಯಮಿಗಳಿಗೂ ಕೊಟ್ಟಿದ್ದೀವಿ. ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿನ ಎಲ್ಲ ಗಾಳಿ, ನೀರು, ಬೆಳಕು ಇವೆಲ್ಲವನ್ನ ಕೂಡ ಪಡೆದುಕೊಂಡು ಆನಂತರ ಬೆಂಗಳೂರನ್ನೇ ದೂರುವುದು, ಇಲ್ಲಿ ಅವರನ್ನೇ ದೂರುವಂತಹ ಕೆಲಸಗಳು ಉದ್ಯಮಿಗಳಿಂದ ಆಗ್ತಾ ಇದೆ. ಬೆಂಗಳೂರನ್ನ ಒಡೆಯುವ ಬದಲು ಒಟ್ಟಾಗಿ ಕಟ್ಟೋಣ ಅನ್ನುವಂತಹ ಒಂದು ತಿರುಗೇಟನ್ನ ಡಿ.ಕೆ. ಶಿವಕುಮಾರ್ ಅವರು ನೀಡಿದ್ದಾರೆ. ಉದ್ಯಮಿಗಳಿಗೆ ಈ ಹಿಂದೆ ಕೂಡ ನಾವು ಹೋಗ್ತೀವಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹೋಗಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಇನ್ನು ಸವಾಲುಗಳು ಇವೆ, ತುರ್ತು ಆದ್ಯತೆಗಳೊಂದಿಗೆ ಪರಿಹರಿಸ್ತಾ ಇದ್ದೇವೆ. ಸಾಕಷ್ಟು ಚಾಲೆಂಜಸ್ ಇರುವಂತಹ ಸಂದರ್ಭದಲ್ಲಿ ಯಾವುದಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅದಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟು ನಾವು ಪರಿಹಾರ ಮಾಡುವ ಕೆಲಸ ಮಾಡ್ತಾ ಇದ್ದೇವೆ. ರಸ್ತೆ ದುರಸ್ತಿಗಾಗಿ 1100 ಕೋಟಿ ಈಗಾಗಲೇ ಮಂಜೂರಾಗಿದೆ. ಅನೇಕ ಕಡೆಗಳಲ್ಲಿ ರಸ್ತೆ ದುರಸ್ತಿ ಕಾರ್ಯವೂ ಕೂಡ ನಿರಂತರವಾಗಿ ನಡೀತಾ ಇದೆ. ನಿರಂತರವಾಗಿ ಮಳೆ ಬಂದಂತಹ ಪರಿಣಾಮವಾಗಿ ಕೆಲಸ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಇನ್ನು 1000ಕ್ಕೂ ಹೆಚ್ಚಿನ ಗುಂಡಿಗಳನ್ನ ಗುರುತಿಸಲಾಗಿದೆ ಅನ್ನುವಂತಹ ವಿಚಾರಗಳನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಹೋಗೋದಾದ್ರೆ 10,000ಕ್ಕೂ ಹೆಚ್ಚು ಗುಂಡಿಗಳನ್ನು ಗುರುತಿಸಲಾಗಿದೆ. ಇಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸಕ್ಕೆ ಪ್ರಮುಖವಾದಂತಹ ಆದ್ಯತೆಯನ್ನು ನೀಡಲಾಗಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. 5,000ಕ್ಕೂ ಹೆಚ್ಚಿನ ಗುಂಡಿಗಳನ್ನು ಆಲ್ರೆಡಿ ಮುಚ್ಚಲಾಗಿದೆ. ಎಲ್ಲೆಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಸ್ತೆ ಗುಂಡಿಗಳಿದೆಯೋ ಅವುಗಳನ್ನು ಗುರುತಿಸುವಂತಹ ಕೆಲಸವೂ ಕೂಡ ಆಗಿದೆ. ಗುಂಡಿಗಳನ್ನು ಮುಚ್ಚಿಸುವ ಕೆಲಸವನ್ನು ನಡೆಸಲಾಗ್ತಾ ಇದೆ. ಐಟಿ ಕಂಪನಿಗಳ ಕಾರಿಡಾರ್ಗಳಿಗೆ ಪ್ರಯೋಜನ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ
ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಪ್ರಸ್ತಾಪವನ್ನ ಮಾಡಿದ್ದಾರೆ. 10,000ಕ್ಕೂ ಹೆಚ್ಚು ರಸ್ತೆ ಗುಂಡಿಗಳಿದ್ದಂತಹ ಸಂದರ್ಭದಲ್ಲಿ ಆಲ್ರೆಡಿ ಅರ್ಧಕ್ಕರ್ಧ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನ ನಾವು ಮಾಡಲಾಗಿದೆ. ನಾಗರಿಕರು, ಉದ್ಯೋಗಿಗಳು ಮತ್ತು ಕಂಪನಿಗಳಿಗೆ ಸಮಾನ ಸೌಕರ್ಯವನ್ನ ನೀಡ್ತಾ ಇದ್ದೇವೆ. ಕೇವಲ ಕಂಪನಿಗೆ ಮಾತ್ರ ಕೊಟ್ಟು ನಾಗರಿಕರಿಗೆ ಕೊಡದೇ ಇರುವುದು ಅಥವಾ ನಾಗರಿಕರಿಗೆ ಮಾತ್ರ ಕೊಟ್ಟು ಕಂಪನಿಗಳಿಗೆ ಯಾವುದೇ ರೀತಿಯ ಸೌಲಭ್ಯವನ್ನು ಕೊಡದೇ ಇರುವಂತದ್ದಲ್ಲ, ಎಲ್ಲರಿಗೂ ಸಮಾನ ಸೌಕರ್ಯವನ್ನು ಕೊಡುವಂಥದ್ದು ನಮ್ಮ ಆದ್ಯತೆಯಾಗಿದೆ. ಹಾಗಾಗಿ ನಾಗರಿಕರು, ಉದ್ಯೋಗಿಗಳು ಮತ್ತು ಕಂಪನಿಗಳಿಗೆ ಸಮಾನ ಸೌಕರ್ಯವನ್ನ ಕೊಡುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಈ ವಿಚಾರದಲ್ಲಿ ಸಚಿವರುಗಳು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ಒಂದು ಟ್ವೀಟ್ ಅನ್ನ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಹೇಳಿ. ಹಾಗಾದ್ರೆ ಕಿರಣ್ಗೆ ಕಾಂಗ್ರೆಸ್ ಪಾಠ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಬೆಂಗಳೂರು ಎಲ್ಲವನ್ನ ಕೂಡ ಕೊಟ್ಟಿದೆ. ಕೇವಲ ನಾಗರಿಕರು ಆಗಿರ್ಬೋದು, ಉದ್ಯಮಿಗಳಿಗೆ ಕೊಟ್ಟಿಲ್ಲ ಅನ್ನುವಂಥದ್ದಲ್ಲ, ಉದ್ಯಮಿಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡಲಾಗಿದೆ. ರಸ್ತೆ ಗುಂಡಿಗಳನ್ನ ಕಳೆದ 1 ತಿಂಗಳಿಂದ ಮುಚ್ಚುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. 1,000 ಕೋಟಿ ಖರ್ಚು ಮಾಡಿ ಗುಂಡಿಗಳನ್ನ ಮುಚ್ಚುತ್ತಾ ಇದ್ದೇವೆ. ಇದು ಯಾವ ಕಾರಣಕ್ಕಾಗಿ ಈಗ ಡಿಲೇ ಆಗ್ತಾ ಇದೆ? ಮಳೆ ಬರ್ತಾ ಇದೆ, ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಡಿಲೇ ಆಗ್ತಾ ಇದೆ. ನಮ್ಮ ಸರ್ಕಾರ ಅಂತ ಅಲ್ಲ, ಹಿಂದಿನ ಸರ್ಕಾರಗಳಲ್ಲೂ ಕೂಡ ಕೆಲಸ ಮಾಡಿಲ್ಲ, ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸಗಳು ಆಗಿಲ್ಲ. ಇದೀಗ ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇದ್ದಾಗಲೇ ರಸ್ತೆ ಗುಂಡಿಗಳು ಹೆಚ್ಚಾಗಿದ್ದು. ಆವಾಗ ನೀವು ಯಾಕೆ ಮಾತಾಡಲಿಲ್ಲ? ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ರಸ್ತೆ ಗುಂಡಿಗಳಿದೆ, ಯಾಕೆ ಮಾತಾಡ್ತಾ ಇಲ್ಲ? ಸ್ವಲ್ಪ ಸಮಯ ಬೇಕು, ಎಲ್ಲ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಹಾಗಂತ ಹೇಳಿ ಪ್ರತಿ ಬಾರಿ ಪ್ರಶ್ನೆಯನ್ನ ಮಾಡೋದು, ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇಲ್ಲ. ನಾವು ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ ಅನ್ನೋದನ್ನು ಕೂಡ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ವಿಚಾರವನ್ನ ಹೇಳಿದ್ದಾರೆ. ಮಳೆಯಿಂದ ವಿಳಂಬ ಆಗ್ತಾ ಇದೆ, ಹಾಗಾಗಿ ಇಲ್ಲಿ ಕೆಲಸ ಕಾರ್ಯಗಳು ಏನಾಗ್ತಾ ಇದೆ ಅನ್ನೋದನ್ನ ನೋಡುವ ಬದಲಾಗಿ ಪೋಸ್ಟ್ ಹಾಕುವಂತಹ ಕೆಲಸ ಮಾಡಲಾಗ್ತಾ ಇದೆ, ಅದರ ಅಗತ್ಯವೇ ಇಲ್ಲ ಅನ್ನೋದನ್ನು ಕೂಡ ಈಗಾಗಲೇ ಕಾಂಗ್ರೆಸ್ನ ಸಚಿವರುಗಳು ಹೇಳಿದ್ದಾರೆ. ಏನೋ ನಾವು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಕಾಂಗ್ರೆಸ್ನವರು ಹೇಳ್ತಾ ಇರುವ ವಿಚಾರಗಳನ್ನು ಗಮನಿಸಿದ್ವಿ. ಹಾಗಾದ್ರೆ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಕೇಳ್ತೀವಂತ ಮಾಡ್ತಾ ಇದಾರಲ್ಲ, ಬೇರೆ ಸರ್ಕಾರಗಳ ಆಗುತ್ತಾ ಇದು? ನೋಡ್ಲಿ, ಮಹಾರಾಷ್ಟ್ರದಲ್ಲಿ ಮಾಡಿ ನೋಡ್ಲಿ, ಯು ಪಿನಲ್ಲಿ ಮಾಡಿ ನೋಡ್ಲಿ. ಈ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ನೀವೇನು ಹೇಳ್ತೀರಾ? ಯು ಪಿನಲ್ಲಿ ಮಾಡಿದ್ರೆ ಎಲ್ಲಿರ್ತೀರಾ ಸರ್? ನೀವು ಜೈಲಲ್ಲಿ ಇರ್ತೀರಾ. ಮಧ್ಯಪ್ರದೇಶದಲ್ಲಿ ಮಾಡಿದ್ರೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ರೆ ಫುಲ್ ನಿಮ್ಮ ಸಾಮಾಜಿಕ ಜಾಲತಾಣದೆಲ್ಲ ಟ್ರೋಲ್ ಬಿದ್ದುಬಿಡ್ತಾರೆ ಮೈ ಮೇಲೆ ನಿಮಗೆ. ಮಹಾರಾಷ್ಟ್ರಕ್ಕೆ ಅವಮಾನ ಮಾಡಿದ್ರಿ, ಯು ಪಿಗೆ ಅವಮಾನ ಮಾಡಿದ್ರಿ ಅಂತ. ಇಲ್ಲಿ ನಾವು ಏನಿದ್ರು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಿ ವಿಲ್ ಡು ವರ್ಕ್, ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಆ ಹಿಂದಿನ ಒಂದು ಪಾಠವನ್ನು ನಾವು ನೋಡಿ ಕಲ್ತ್ಕೋಬೇಕಾಗಿತ್ತು. ಮಳೆಗಾಲದಲ್ಲಿ ಸಹಜವಾಗಿ ಗುಂಡಿಗಳು ಬೀಳುತ್ತೆ, ಅದಕ್ಕೆ ತಕ್ಕನಾಗೆ ನಾವು ಪ್ರಿಪ್ರೇಷನ್ಸು ಮಾಡಿಕೊಂಡು ಗುಂಡಿಗಳು ಬೀಳ್ದಾಗೆ ಜನ ಓಡಾಡೋ ರೀತಿ, ವಾಹನಗಳು ಓಡಾಡೋ ರೀತಿ ಸಮರ್ಪಕವಾದ ರಸ್ತೆಗಳನ್ನು ಕೊಡುವಂಥ ಜವಾಬ್ದಾರಿ ನಮ್ಮದು. ಕಿರಣ್ ಮಜುಮ್ದಾರ್ ಅವ್ರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ. ಮತ್ತು ಅವರು ಕೂಡ CSRನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ, ಒಂದು ಸ್ವಲ್ಪ ಅದೇ ಕೆಲಸ ನಡೆದಿದೆ ಹೀಗಾಗಿ ಈಗ ಇದನ್ನು ಮಾತಾಡುವಂಥದ್ದು ಕಿರಣ್ ಮಜುಮ್ದಾರ್ಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ ಈ ಟ್ವೀಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲ ನನಗೆ ಗೊತ್ತಿಲ್ಲ. ಯಾವಾಗ ಉದ್ಯಮಿಗಳು ಇಂತಹ ಒಂದು ಹೇಳಿಕೆಗಳನ್ನ ಅಥವಾ ಟ್ವೀಟ್ಗಳನ್ನ ಮಾಡ್ತಾರೋ, ಬಿಜೆಪಿ ಇದನ್ನೇ ಅಸ್ತ್ರವನ್ನಾಗಿ ಇಟ್ಕೊಳ್ಳೋದನ್ನ ನಾವು ಗಮನಿಸಿದ್ವಿ. ಈ ವಿಚಾರದಲ್ಲೂ ಕೂಡ ಬಿಜೆಪಿ ಇದೀಗ ಅಸ್ತ್ರವನ್ನಾಗಿ ಇಟ್ಕೊಂಡಿದೆ, ಬಿಸಿ ಮುಟ್ಟಿಸಿದೆ ಬಿಜೆಪಿ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಲ್ಲೇ ನೋಡಿದ್ರೂ ಕೂಡ ಕಾಣೋದಕ್ಕೆ ಸಿಗೋದು ಬರೀ ಕಸ, ಹಾಗೇನೆ ಗುಂಡಿ ಮುಕ್ತ ರಸ್ತೆಗಳೇ ಇಲ್ಲ ಅನ್ನುವ ರೀತಿಯಾಗಿದೆ. ಅವ್ಯವಸ್ಥೆ ಇದೆ, ದುಬಾರಿ ಆಗಿದೆ, ಜನಜೀವನ ಈಗ ಅಸ್ತವ್ಯಸ್ತ ಆಗುವಂತಹ ಸಂದರ್ಭಗಳು, ಬೆಲೆ ಏರಿಕೆಗಳಿಗಷ್ಟೇ ಆದ್ಯತೆಯನ್ನ ಕೊಡ್ತಾ ಇದೆ ಈ ಸರ್ಕಾರ. ಅದನ್ನ ಹೊರತುಪಡಿಸಿ ಮೂಲ ಸೌಕರ್ಯಗಳಿಗೆ ಆದ್ಯತೆ ಸಿಗ್ತಾ ಇಲ್ಲ. ಕೆಲಸ ಮಾಡೋದನ್ನ ಬಿಟ್ಟು ಉದ್ಯಮಿಗಳಿಗೆ ಧಮಕಿ ಹಾಕ್ತಾ ಇದ್ದಾರೆ. ನೀವು ಹೋಗ್ತೀರಾ, ಹೋಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಉದ್ಯಮಿಗಳಿಗೆ ಧಮಕಿ ಹಾಕುವ ಕೆಲಸವನ್ನ ಈಗ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ಈಗಾಗಲೇ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಹಾಗಾದ್ರೆ ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಮಾತನಾಡಿದ್ದಾರೆ ನೋಡೋಣ. ಇವರೆಲ್ಲರಿಗೂ ತಪ್ಪುಗಳನ್ನು ಎತ್ತಿ ಹಿಡಿದ್ರೆ ಅವರೆಲ್ಲ BJPಯವರು. ನೀವು ತಪ್ಪು, ರೋಡ್ ಸರಿ ಇಲ್ಲ, ನೀವು BJPಯವರು. ಕಸ ಬಿದ್ದಿದೆ ಅಂತ ಯಾವುದಾದ್ರೂ ಕಂಪ್ನಿಗಳವ್ರು ಹೇಳಿದ್ರೆ ನೀವು BJPಯವರು. ಮಾಧ್ಯಮದವರು ಸಿದ್ದರಾಮಯ್ಯನ ಕ್ವಶನ್ ಕೇಳಿದ್ರೆ ಮಾಧ್ಯಮದವ್ರಿಗೂ ಹೇಳವ್ರೆ, ನಾನೇ ನೋಡಿದ್ದೇನೆ 10 ಸರಿ ಹೇಳವ್ರೆ, ಏನು ನೀನು BJPನಾ ಅಂತ ಕೇಳ್ತಾರೆ. ಚಟ ಇವ್ರಿಗೆ. ಮಾತೆತ್ತರೆ ಮೋದಿ ಅಂತ ಹೇಳೋದು, ಮಾತೆತ್ತರೆ BJP. ಇನ್ನೂ ಸಿಕ್ಕಿಲ್ಲ, ಯಾರು ಸಿಕ್ಕಿಲ್ಲ ಅಂದ್ರೆ ಮಾತೆತ್ತರೆ RSS ಅಂದ್ಬಿಡೋದು. ಮುಗ್ದೋಯ್ತು, ಇವ್ರ ಜೀವನನೇ ಮುಗ್ದೋಯ್ತು. ಆದರೆ ಇವತ್ತು ಧಮಕಿಯನ್ನು ಹಾಕ್ತಾ ಇದ್ದೀರಿ.
ಮೋಹನ್ ದಾಸ್ ಪೈ ಅವರು ಮಾತಾಡಿದ್ರೆ ಅವ್ರದ್ದು ಯಾವುದೋ ಒಂದು ಕಂಪ್ನಿಗಳಿಗೆ ಎಲ್ಲಿ ಟೈಟ್ ಮಾಡಬೇಕು ಬೊಟ್ಟುನ ಹೊಲ್ಟು ಟೈಟ್ ಮಾಡೋಂಥ ಕೆಲಸ ಮಾಡ್ತೀರಿ. ಕಿರಣ್ ಮಜುಮ್ದಾರ್ ಅವ್ರಿಗೆ ಮತ್ತು ಇನ್ನು ಸನ್ಮಾನ್ಯ ನಾರಾಯಣ ಮೂರ್ತಿ ಅವ್ರಿಗೆ ಇನ್ನೊಂದು ವಿಚಾರ ಗೊತ್ತಾಗಿಲ್ಲ. ಇವತ್ತು ಏನು ಎಲ್ಸಿಟ ಎಲೆಕ್ಟ್ರಾನಿಕ್ ಸಿಟಿ ಎಲ್ಸಿಟ ಅತ್ಯಂತ ಸಮರ್ಥವಾಗಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದನ್ನು ಜಿಬಿಎಗೆ ತಗೊಳೋದಕ್ಕೆ ಈಗಾಗಲೇ ಪ್ರಯತ್ನಗಳು ನಡೆದೋಗಿದೆ. ನಮ್ಮ ಸರ್ಕಾರದಲ್ಲಿ ಇರುತ್ತಲ್ಲ, ಹಿಂದೆ ಸರ್ಕಾರದಲ್ಲಿ ತುಲುಸು ಅವ್ರು ಮಾಡಲಾರ್ದಷ್ಟು ಕೆಲಸ ತುಲುಸು ಮಾಡಿ ಹೋಗಿದ್ದಾರೆ. ಅವರಿಂದ ತುಲುಸ ಇಷ್ಟೆಲ್ಲ ಗುಂಡಿಗಳು ತುಲುಸು ಆಗಿದ್ದಾವೆ. ಇವರು ಆಡಳಿತ ಮಾಡ್ತಿಲ್ಲ, ಪ್ರತಿದಿನ ಬರೀ ರಾಜಕೀಯ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಿಕೊಂಡು ದ್ವೇಷ, ಅಸೂಯೆ, ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಹಣ ಮಾಡ್ಕೊಳ್ಳೋಕ್ಕೆ, ಭ್ರಷ್ಟಾಚಾರ ಮಾಡಲಿಕ್ಕೆ ಇವರು ಪೂರ್ತಿ ಸಮಯವನ್ನು ಕೊಡ್ತಿದ್ದಾರೆ. ಹಾಗಾಗಿ ಇವತ್ತು ನಗರದಲ್ಲಿ ನೀವು ನೋಡ್ಬೋದು, ಎಲ್ಲೂ ಕತ್ತಲೆ, ಎಲ್ಲಿ ನೋಡ್ರೆ ಕಸ, ಎಲ್ಲಿ ನೋಡ್ರು ಗುಂಡಿ, ಎಲ್ಲಿ ನೋಡ್ರು ಅವ್ಯವಸ್ಥೆ.